ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ಇದನ್ನು ನಾವು 1 ತಿಂಗಳು ಇಟ್ಟು ಬೇಕಾದರೆ ತಿನ್ಬೋದು. ಏರ್ ಟೈಟ್ ಡಬ್ಬದಲ್ಲಿ ಇಟ್ಟರೆ 1 ತಿಂಗಳು ಬೇಕಾದರೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ತವಾ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1 ಸ್ಪೂನು ಸೋಂಪಿನ ಕಾಳು ಹಾಕಬೇಕು. ಮತ್ತು 5 ಏಲಕ್ಕಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಕುಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಅದೇ ತವಕ್ಕೆ 1 ಚಮಚ ಗಸಗಸೆ ಮತ್ತು 4 ಚಮಚ ಬಿಳಿ ಎಳ್ಳು ಹಾಕಿ ಫ್ರೈ ಮಾಡಬೇಕು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಇಡಬೇಕು. ಇದೇ ಪಾತ್ರೆಗೆ 2 ಕಪ್ಪು ತುರಿದಿಟ್ಟ ಒಣ ಕೊಬ್ಬರಿ ತುರಿ ಮತ್ತು 2 ಕಪ್ ಸಕ್ಕರೆನ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆ ಸಕ್ಕರೆ ಪುಡಿ ನಿಮಗೆ ರುಚಿಗೆ ಬೇಕಾದಷ್ಟು ಹಾಕಿ. ಸಕ್ಕರೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕಿ. ನಾನು 2 ಕಪ್ ಹಾಕಿದ್ದೀನಿ. 2 ಕಪ್ಪು ಸಕ್ಕರೆ ಪುಡಿ ಮತ್ತು 1 ಕಪ್ಪು ರವೆ, ಚಿರೋಟಿ ರವೆ ಅಲ್ಲ, ಇನ್ನೊಂದು ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆ, ಅದನ್ನು 1 ಕಪ್ ಹಾಕಿ ಈ ಪುಡಿ ಮಾಡಿಟ್ಟ ಏಲಕ್ಕಿ ಮತ್ತು ಸೋಂಪು ಹಾಕಬೇಕು. ಮತ್ತು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕಿ ಇದಕ್ಕೆ 2 ಮೊಟ್ಟೆನ ಒಡೆದು ಹಾಕಿ ಮತ್ತು 3 ಕಪ್ಪು ಮೈದಾ ಹಿಟ್ಟನ್ನು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕು. ಹೀಗೆ ಕಲಿಸುವಾಗ ಇದಕ್ಕೆ 1 ಸ್ಪೂನು ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಇದನ್ನು ಕಲಿಸ್ಕೋಬೇಕು. ಇದು ಕಲಿಸಿದ ಮೇಲೆ ಇದು ಸಕ್ಕರೆ ಪುಡಿ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ನೀರು ಥರ ಆದರೆ ಅದಕ್ಕೆ ಮತ್ತೆ ನಾನು ಇದಕ್ಕೆ 2 ಕಪ್ಪು ಮತ್ತೆ ಗೋಧಿ ಹಿಟ್ಟು ಹಾಕಿ ಕಲಿಸಿದ್ದೀನಿ. ನಿಮಗೆ ಬೇಕಾದರೆ ಮೈದಾ ಹಿಟ್ಟು ಬೇಕಾದರೆ ಮೈದಾ ಹಿಟ್ಟೇ ಹಾಕ್ಬೋದು. ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಒಂದು 5 ನಿಮಿಷ ಇಡಬೇಕು. 5 ನಿಮಿಷ ನೆನೆದ ಈ ಹಿಟ್ಟನ್ನು ತಗೊಂಡು ಇದರಲ್ಲಿ ಒಂದು ದೊಡ್ಡ ಉಂಡೆಯನ್ನು ತಗೊಂಡು ಈ ಥರ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ಒಂದು ದೊಡ್ಡ ಚಪಾತಿನ ಮಾಡಬೇಕು. ದಪ್ಪಗೆ ಲಟ್ಟಿಸಿ ಇಡಬೇಕು. ಇದು ಚಪಾತಿನ ಲಟ್ಟಿಸುವಾಗ ಇದಕ್ಕೆ ಎಣ್ಣೆ ಹಚ್ಕೊಂಡೇ ಲಟ್ಟಿಸ್ಬೇಕು. ಇದಕ್ಕೆ ಒಣ ಹಿಟ್ಟು ಹಾಕಬಾರ್ದು. ಹೀಗೆ ದಪ್ಪಕ್ಕೆ ಲಟ್ಟಿಸ್ಕೊಂಡು 4 ಸೈಡನ್ನು ಕಟ್ ಮಾಡಿ ಈ ಥರ ಇದನ್ನು ತೆಗೆದು ಇದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿಟ್ಟ ಈ ಹಿಟ್ಟನ್ನೆಲ್ಲ ಒಂದೊಂದೇ ತೆಗೆದು ನಾನು ಹೀಗೆ ತೆಗೆದು ಇಡ್ತೀನಿ. ತೆಗೆದಿಟ್ಕೊಂಡು ಈ ಕಡೆ ಬಾಣಲಿಲಿ ಎಣ್ಣೆ ಕಾಯೋಕ್ಕೆ ಇಡಬೇಕು. ಬಿಸಿಯಾದ ಈ ಎಣ್ಣೆಗೆ ಈ ಕಟ್ ಮಾಡಿಟ್ಟಿದ್ದನ್ನು ಒಂದೊಂದನ್ನು ಹಾಕಿ ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇದು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ಫ್ರೈ ಆದ ಎಲ್ಲ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ರೆ ನೀವು ಎಷ್ಟು ದಿನ ಬೇಕಾದರೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. See you on next video. Bye bye.